ವಿಧಾನಸಭಾ ಚುನಾವಣೆ ಹಿನ್ನೆಲೆ ಬಿಹಾರಿ ಮತಗಳನ್ನು ಸೆಳೆಯುವುದಕ್ಕೆ ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಖಾಸಗಿ ಸಂಸ್ಥೆ ಕಂಪನಿಗಳಿಗೆ ಡಿಸಿಎಂ ಖುದ್ದಾಗಿ ಪತ್ರ ಬರೆದಿದ್ದಾರೆ. ಇಲ್ಲಿರುವ ಬಿಹಾರಿಗಳಿಗೆ ರಜೆಯನ್ನ ನೀಡಬೇಕು ಅನ್ನೋದು ಅವ್ರ ಮನವಿ ಆಗಿದೆ. ಅದು ಕೂಡ ದುಡ್ಡು ಕೊಟ್ಟು ಸ್ಯಾಲರಿ ಕೊಟ್ಟು ಅಂದ್ರೆ ವೇತನ ಸಹಿತ 3 ದಿನ ರಜೆ ಕೊಡಿ ಅಂತ ಮನವಿ ಮಾಡ್ಕೊಂಡಿರೋದು. ಬೆಂಗಳೂರಿನಲ್ಲಿರುವಂತ ಸಾವಿರಾರು ಬಿಹಾರಿಗಳು ಕೂಲಿ ಇನ್ನಿತರೆ ಕೆಲಸಕ್ಕೆ ಅಂತ ಬಂದವರು ಇದ್ದಾರೆ. ನಮ್ಮಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ನಮಗೆ ಈ ಬಿಹಾರದಿಂದ ಅಸ್ಸಾಂನಿಂದ ಹೊರಗಡೆಯಿಂದ ಬಂದು ಕೂಲಿ ಕೆಲಸವನ್ನ ಮಾಡಿಕೊಂಡು ಒಂದು ಬಿಲ್ಡಿಂಗ್ ಕಟ್ಟೋದಾಗಿರ್ಬೋದು ಅಥವಾ ಬೇರೆ 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 ಕೆಲಸಗಳಲ್ಲಿ ಬಂದವರು ಹೆಚ್ಚಿದ್ದಾರೆ. ಸೊ ಬಿಹಾರದಲ್ಲಿ ಎಲೆಕ್ಷನ್ ವೋಟ್ ಹಾಕೋದಕ್ಕೆ ಹೋಗ್ಬೇಕು, ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿದ್ದಾರೆ. ಸೊ ಕಾಂಗ್ರೆಸ್ನವರು ಎಲ್ರಿಗೂ ಗೊತ್ತಿರೋ ಹಾಗೇನೆ ಗೆಲ್ಲೇಬೇಕು ಅಂತ ಹಟ್ಟಕ್ಕೆ ಬಿದ್ದಿದ್ದಾರೆ. ಬಿಹಾರದಲ್ಲಿ ನಮ್ಮ ಕೂಟ ಗೆಲ್ಲಬೇಕು ಅಂತ. ಸೊ ಆ ಕಾರಣಕ್ಕಾಗಿ DCM ಇಲ್ಲಿ ಬೆಂಗಳೂರಿನಲ್ಲಿ ಯಾರೆಲ್ಲ ಬಿಹಾರದವ್ರು ಕೆಲಸ ಮಾಡ್ತಾ ಇದ್ದಾರೋ ಅಂಥ ಸಂಸ್ಥೆಗಳಿಗೆ ಒಂದು ಖುದ್ದಾಗಿ ಅವರೇ ಪತ್ರ ಬರೆದಿರೋದು. ನೀವು ಆ ಪತ್ರವನ್ನು ನೋಡ್ತಾ ಇದ್ದೀರಲ್ಲ, 3 ದಿನಗಳ ಕಾಲ ಅವರಿಗೆ ರಜೆಯನ್ನು ಕೊಡಿ, ಅದು ಸ್ಯಾಲ್ರಿಯನ್ನು ಕೊಟ್ಟು ವೇತನವನ್ನು ಕೂಡ ಕೊಟ್ಟು ರಜೆಯನ್ನು ಕೊಡಿ ಅಂತ ಹೇಳಿದ್ದಾರೆ. ಮತ್ತೆ ಅವರ ಸಂಘ ಸಂಸ್ಥೆ ಬಿಹಾರದ ಸಂಘ ಸಂಸ್ಥೆಗಳಿಗೆ ಇಲ್ಲಿ ಕರ್ನಾಟಕದಲ್ಲಿ ಜಾಗನೂ ಕೊಡಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಬಿಹಾರ ಎಲೆಕ್ಷನ್ ಅಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಆ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಏನೆಲ್ಲ ಆಫರ್ಗಳನ್ನು ಕೊಡ್ಬೋದು, ಅವ್ರನ್ನ ಯಾವ ರೀತಿಯಾಗಿ ವೋಟ್ ಹಾಕಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಬೋದು ಅನ್ನೋದನ್ನು DK ಶಿವಕುಮಾರ್ ಅವ್ರು ಮಾಡ್ತಾ ಇರೋದು. ಇದು DK ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಕೊಟ್ಟಿರೋ ಟಾಸ್ಕೋ ಅಥವಾ DK ಶಿವಕುಮಾರ್ ಅವರೇ ಹೈಕಮಾಂಡನ್ನು ಮೆಚ್ಚಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ತೆಗೆದುಕೊಂಡಂಥ ಟಾಸ್ಕೋ ಗೊತ್ತಿಲ್ಲ. ಹೈಕಮಾಂಡ್ ಹೇಳಿರ್ಬೋದು, ನೋಡಿ ನೀವೊಂದು ಸ್ವಲ್ಪ ಬಿಹಾರದ ಜನರು ಏನೇನು ಇದ್ದಾರೋ ರಾಜ್ಯದಲ್ಲಿ, ನಿಮ್ಮ ರಾಜ್ಯದಲ್ಲಿ ಅವರೆಲ್ಲ ಇಲ್ಲಿಗೆ ಬಂದು ಓಟ್ ಹಾಕೋತಾರ, ಆ ಓಟು ನಮಗೆ ಬೀಳೋ ಥರ ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡಿ ಅಂತ. ಯಾಕಂದರೆ ಈ ಹಿಂದಿನ ಕೆಲವು ಚುನಾವಣೆಯಲ್ಲೂ ಕೂಡ DK ಶಿವಕುಮಾರ್ ಅವರನ್ನು ನಂಬಿಕೊಂಡು ಹೈಕಮಾಂಡ್ ನಾಯಕರು ಒಂದಷ್ಟು ಜವಾಬ್ದಾರಿ ಕೊಟ್ಟಿದ್ದು ಉಂಟು. ಆ ಜವಾಬ್ದಾರಿಯನ್ನು DK ಶಿವಕುಮಾರ್ ಅವರು ಬಹಳ ಅದ್ಭುತವಾಗಿ ನಿಭಾಯಿಸಿದ್ದು ಉಂಟು. ರೆಸಾರ್ಟ್ ರಾಜಕಾರಣದಿಂದ ಹಿಡಿದು ಪ್ರತಿಯೊಂದು ಕೂಡ ಹೈಕಮಾಂಡ್ DK ಶಿವಕುಮಾರ್ ಅವರ ಬೆನ್ನಿಗೆ ಒಂದಷ್ಟು ಜವಾಬ್ದಾರಿಯನ್ನು ವಹಿಸಿದ್ದಿದೆ. ಹಾಗೂ ಆಗಿರ್ಬೋದು ಹೈಕಮಾಂಡ್ ನಾಯಕರು ಈ ಜವಾಬ್ದಾರಿಯನ್ನು ವಹಿಸಿರ್ಬೋದು. ಅಥವಾ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತ ಬೆಳವಣಿಗೆ ನಿಮ್ಗೆಲ್ಲ ಗೊತ್ತೇ ಇದೆ. CM ಬದಲಾಗ್ತಾರಂತೆ, CM ಬದಲಾಗಬೇಕಂತೆ, DK ಶಿವಕುಮಾರ್ ಅವ್ರ ಮುಂದಿನ CM ಅಂತೆ ಕಂತೆ ಇದೆಲ್ಲದರ ನಡುವೆ ಹೈಕಮಾಂಡ್ ನಾಯಕರಿಗೆ ಹತ್ರ ಆಗಬೇಕು ಅಥವಾ ಹೈಕಮಾಂಡ್ ನಾಯಕರಿಗೆ ಗಮನ ಸೆಳಿಬೇಕು ಅಥವಾ ಹೈಕಮಾಂಡ್ ನಾಯಕರಿಗೆ ತಾನು ಇದ್ದಲ್ಲಿಯೇ ಮೆಚ್ಚಿಸಬೇಕು ಅಂತ ಅಂದಾಗ ಬಿಹಾರ ಎಲೆಕ್ಷನ್ ಹೆಂಗೂ ಮುಂದೆ ಇದೆ ಅದನ್ನ ನೇರವಾಗಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ನಾನು ಏನು ಪ್ರಯತ್ನಗಳನ್ನು ಪಡಬಹುದು ಆ ರೀತಿಯಾಗಿ ಪ್ರಯತ್ನ ಪಟ್ಟು ಹೈಕಮಾಂಡ್ ನಾಯಕರ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಪ್ಲಾನ್ ಮಾಡ್ತಾ ಇರಬಹುದು. 2 ತರನೂ ಆಗಿರ್ಬೋದು. ಒಟ್ಟಿನಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದೊಂದು ಇವರ ಪ್ಲಾನ್ ಬಿಹಾರದಲ್ಲಿ. ಅದಕ್ಕೆ ಅಂತಾನೆ ಬಿಹಾರ ಎಲೆಕ್ಷನ್ ಅನ್ನ ತೀವ್ರ ರೀತಿಯಲ್ಲಿ ಫೋಕಸ್ ಮಾಡಿದ್ದಾರೆ. ಬೇರೆ ಎಲ್ಲ ರಾಜ್ಯದ ಏನೇ ಬೆಳವಣಿಗೆಗಳಿರಲಿ, ಬಿಹಾರ ಎಲೆಕ್ಷನ್ ಮುಗಿಯೋವರೆಗೂ ನಾವು ಯಾವುದ್ರ ಬಗ್ಗೆ ಚಕರನ್ನು ಎತ್ತಲ್ಲ, ತುಟಿಕ್ ಪಿಟ್ಟಿಕ್ ಅನ್ನಲ್ಲ, ನಿರ್ಧಾರಗಳನ್ನು ಕೈಗೊಳ್ಳಲ್ಲ. ಫಸ್ಟು ನಮಗೆ ಬಿಹಾರ ಚುನಾವಣೆ ಅಂತ ಅನ್ಕೊಂಡು ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿರುವಂಥ ಬಿಹಾರಿಗಳಿಗೆ 3 ದಿನ ರಜೆ ಕೊಡಿ ಅನ್ನೋದೊಂದು ಮನವಿ. ನಿಮಗೆ ಗೊತ್ತಿರ್ಬೋದು, ಬಿಹಾರ ಮತ್ತು ಈ ಅಸ್ಸಾಂ ಈ ಭಾಗಗಳಿಂದೆಲ್ಲ ಬರ್ತಾರಲ್ಲ, ಅವರುಗಳು ವರ್ಷಕ್ಕೊಮ್ಮೆ ಊರಿಗೆ ಹೋಗೋದು ಹೆಚ್ಚು. ಬಂದರೆ ಒಂದ್ಸತಿ ಇಲ್ಲೇ ಜೀವನ ಕಟ್ಕೊಂಡು ಬಿಟ್ಟಿರ್ತಾರೆ. ಹಾಗಾಗಿ ಓಟ್ ಹಾಕಕ್ಕೆ ಯಾರು ಹೋಗ್ತಾರೆ ಅಂತ